ಹಲೋ ನಮಸ್ತೆ ಎಲ್ರಿಗೂ ವಿಜಾಸ್ವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈ ಅಳತೆಗೆ ಈ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಲೈನಿಂಗಲ್ಲಿ ಟಕ್ಸ್ ಮಾರ್ಕನ್ನು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ನೀಟಾಗಿ ಕರೆಕ್ಟಾಗಿ ನೋಡಿಕೊಳ್ರಿ. ಇದೇ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಬ್ರಾ ಹಾಕಿರೋ ಶೇಪಲ್ಲಿ ಬ್ಲೌಸು ರೆಡಿ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿ ಚೆಸ್ಟ್ ಕೂಡ್ತವೆ ಅಂದರೆ ಕಟೋರಿ ಬ್ಲೌಸನ್ನು ಅನ್ನೋ ಥರ ನಿಮಗೆ ಒಂದು ಬ್ಲೌಸು ರೆಡಿ ಮಾಡ್ಕೋಬಹುದು. ಕಟೋರಿನೇ ಬೇಡ, ಇದೇ ಅಷ್ಟು ನೀಟಾಗಿ ಕೂಡುತ್ತೆ. ಆ ರೀತಿ ನೀವು ರೆಡಿ ಮಾಡ್ಕೋಬಹುದು. ನೋಡ್ರಿ ಇಲ್ಲಿ 14.5 ಐತೆ, 14 ಇಂಚ್ ರೆಡಿ ಐತೆ. ನಾ 14.5 ತೊಗೋತೀನಿ. ಈಗ ಮೈ ಸುತ್ತಳತೆಯನ್ನು ಉಕ್ಸಿನ ಮನೆ ಕಡೆಯಿಂದ ತೊಗೊತೀನಿ. ಒಂದು ಭಾಗ 11 ಇಂಚು, 11 ಇಂಚು ಒಂದು ಭಾಗ ಐತೆ. ಈಗ 11 ಇಂಚಿಗೆ ನಾನು ಬಟ್ಟೆಯನ್ನು ಮಾರ್ಕ್ ಹಾಕಿ ಕಟ್ ಮಾಡ್ತೀನಿ. ಈ ಅಂಚಿ ಕಡೆಯಿಂದ ನಾನು ಫೋಲ್ಡ್ ಮಾಡಿ 11 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಆ ಕಡೆ ಈ ಕಡೆ ಅಂಚಿನೂ ಕರೆಕ್ಟಾಗಿರ್ಬೇಕ್ರಿ. ಇದು ಅವರು ಮನೆಯಲ್ಲಿ ಇದ್ದಿದ್ದೇ ಲೈನಿಂಗ್ ನನಗೆ ಕೊಟ್ಟಿದ್ದು ಬ್ಲೌಸ್ ಪೀಸು ಐತೆ. ಇದನ್ನೇ ಲೈನಿಂಗ್ ಹಾಕ್ರಿ ಅಂತ ಕೊಟ್ಟಿದ್ದಾರೆ. ಈಗ ಕರೆಕ್ಟಾಗಿ 11 ಇಂಚ್ ಬಂತಿದು. ಸ್ವಲ್ಪ ಬಟ್ಟೆ ಹೆಚ್ಚು ಕಮ್ಮಿ ಐತೆ. ಆ ಕಡೆ ಈ ಕಡೆ ತುದಿದು ಎಡ್ಜ್ ಅಂತಾರಲ್ಲ, ಎಡ್ಜ್ ಕಡೆಗೆ ಹೆಚ್ಚು ಕಮ್ಮಿ ಬಂದಿರೋದ್ರಿಂದ ನಾನು ಕಟ್ ಮಾಡ್ಕೋತೀನಿ. ಈಗ ಉದ್ದ ನೋಡ್ತಾ ಇದ್ದೀನಿ. ಉದ್ದಕ್ಕೆ ನನಗೆ ಕರೆಕ್ಟಾಗಿ ಅಳತೆ ಸಿಗ್ತಾ ಇದೆ. 28 ಇದ್ರೂ ಆ ಕಡೆ ಈ ಕಡೆ ಲೇಯರ್ ನಾನು ಕಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ತುಂಬಾ ಇದೆ ಇದು. ಈಗ ಇದನ್ನು ಕಟ್ ಮಾಡಿ ಎತ್ತಿಟ್ಬಿಡ್ತೀನಿ. ತೋಳಿನ ಭಾಗ ಸಪ್ರೇಟ್ ಇಡ್ತೀನಿ. ತೋಳಿನ ಭಾಗ ಸಪ್ರೇಟ್ ಎತ್ತಿಟ್ಟು ಆ ಕಡೆ ಈ ಕಡೆ ಲೇಯರನ್ನು ಕಟ್ ಮಾಡಿ ನಂತರ ನಾನು ಅಳತೆಗೆ ಬಟ್ಟೆಯನ್ನು ತಗೋತೀನಿ. ನಾನು ತಮ್ನೇಲಲ್ಲಿ ನಿಮಗೆ ತೋರಿಸಿದ್ದೀನಿ. ನಾನು ಮೊನ್ನೆ ಕಟ್ ಮಾಡಿ ಅಳತೆ ಮಾಡಿ ಕಟ್ ಮಾಡಿ ನಿಮಗೆ ಹೊಲಿಯೋದನ್ನು ಸಹ ನಾನು ತೋರಿಸಿದ್ದೆ. ಆ ಬ್ಲೌಸು ಇಸ್ಕೊಂಡು ಹೋಗೋಕ್ಕಂತ ಬಂದಾಗ ಅವರಿಗೆ ಹಾಕ್ಕೊಳಕ್ಕೆ ಹೇಳಿ ಅದನ್ನು ಫೋಟೋ ತೆಗೆದು ತಮ್ನೇಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ನೀಟಾಗಿ ಬಂದೈತಿ. ಬಗಲ್ ಶೇಪಲ್ಲಾಗಲಿ ಭುಜ ಇಳಿತಾ ಇಲ್ಲ, ಬಗಲ್ ಶೇಪಲ್ಲಿ ಯಾವುದೇ ರಿಂಕಲ್ಸ್ ಇಲ್ಲ. ನೀವು ಅದನ್ನು ಝೂಮ್ ಮಾಡಿ ಸಹ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಾಗೈತಿ ಅಂತಂದು ಹೇಳಿದ್ರು ಅವರು. ಆದರೆ ಬಗಲ್ ಶೇಪು ಸ್ವಲ್ಪ ಮುಂದೆ ಫೋಟೋ ತೆಗೆದು ಹಾಕಬೇಕಿತ್ತು. ಅವ್ರು ಅದಕ್ಕೆ ಇಷ್ಟಪಡಲಿಲ್ಲ. ಆದ್ದರಿಂದ ಹಿಂದೆ ಅಷ್ಟೇ ನಾನು ಫೋಟೋ ತೆಗೆದು ಅಪ್ಲೋಡನ್ನು ಮಾಡಿದ್ದೀನಿ. ಇನ್ನೊಂದು ಸರಿ ಯಾರಾದರೂ ಬಂದರೆ ಮುಂದಿನ ಬಗಲು ಶೇಪು ಯಾವ ಥರ ಬಂದಿದೆ ಅಂತಂದು ನಿಮಗೆ ಫೋಟೋ ತೆಗೆದು ಸಹ ನಾನು ಹಾಕ್ತೀನಿ. ಈಗ ನಾನು 14.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕಿದ್ನಲ್ಲ, ಅಲ್ಲಿಗೆ ನಾನು ಈ ಬ್ಲೌಸನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ನಮಗೆ ಮುಂದಿನ ಭಾಗ 12.5 ಸಿಕ್ಕರೆ ಸಾಕು. ಹಿಂದಿಂದ ಕರೆಕ್ಟಾಗಿ 14.5 ಸಿಗಬೇಕು. ಇದು ಕ್ರಾಸ್ ಬೆಲ್ಟು ಇದರಲ್ಲಿ ಪೂರ್ತಿ ಇದರಲ್ಲೇ ಸಿಗಲ್ಲ. ನಾವು ಸಪ್ರೇಟಾಗಿ ಮತ್ತೆ ಅದನ್ನು ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ. ಈಗ ಫಸ್ಟು ನಾನು ನೆಕ್ ಪೋರ್ಷನನ್ನು ಮಾರ್ಕ್ ಹಾಕ್ತೀನಿ. 2 ಇಂಚಿಗೆ 2 ಇಂಚು ನೆಕ್ ಪೋರ್ಷನ್ನಿಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಆನಂತರ ಶೋಲ್ಡರು 3 ಇಂಚಿಗೆ ಮಾರ್ಕ್ ಹಾಕಿದೆ. ಈಗ ಕೊರಳಿನ ಉದ್ದ ಅವರಿಗೆ 7.5 ಇಂಚು ಬೇಕಾಗುತ್ತೆ. 7.5 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ. 7.5 ಇಂಚು ಮೇಲೆ ನೆಕ್ ಶೇಪಿಗೆ ನಾನು 2 ಇಂಚ್ ಹಾಕಿನಲ್ಲ, ಇಲ್ಲಿ ಕೆಳಗೆ 7.5 ಇಂಚಿಗೆ ಮಾರ್ಕ್ ಹಾಕಿದ ಮೇಲೆ ನಾನು ಬ್ರಾಡ್ ಅಂತಂದು 2.5 ಇಂಚಿಗೆ ನಾನು ತೊಗೋತೀನಿ. 2 ಇಂಚಿಗೆ ನೀವು ಹಾಕ್ಕೊಂಡ್ರಿ ಅಂದ್ರೆ ವಿ ಶೇಪಲ್ಲಿ ಕೊರಳು ಬರುತ್ತೆ.
ಆಮೇಲೆ ಭುಜಾನೂ ಸ್ವಲ್ಪ ಜಗ್ಗಿ ಹಿಡಿಯುತ್ತೆ. ನೀವು 2ವರೆಗೆ ಮಾರ್ಕ್ ಹಾಕಿದರೆ ಮುಂದೆ ನಿಮಗೆ ಯು ಶೇಪಲ್ಲಿ ಬ್ಲೌಸ್ ರೆಡಿ ಆಗ್ತದೆ. ಆಮೇಲೆ ಭುಜಾನೂ ಸಹ ಜಗ್ಗಿ ಹಿಡಿಯೋದಿಲ್ಲ. ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ನೀಟಾಗಿ ಬ್ಲೌಸ್ ಕೊಡುತ್ತೆ. ಈಗ ಬಗಲ್ ಶೇಪು ಅವ್ರದ್ದು ಎಷ್ಟೈತಿ ಅಂತಂದು ನೋಡ್ತಾ ಇದ್ದೀನಿ. ಇದು ನಾನೇ ತುಂಬ ವರ್ಷದಿಂದ ಹೊಲಿದಿದ್ದು ಬ್ಲೌಸ್ ಇದು. ಬಗಲ್ ಶೇಪ್ ತನಕ ನಾವು ಕರೆಕ್ಟಾಗಿ ಹಿಡಿದು ಆಮೇಲೆ ಈ ಥರ ಮಾರ್ಕ್ ಹಾಕಿದಾಗ ಅದು ಎಷ್ಟು ಇಂಚಿಗೆ ಬಗಲಲ್ಲಿ ಬರುತ್ತೆ ನೋಡ್ಕೊಳ್ರಿ. 5.25 ಇದೆ, ನಾನು 6 ಇಂಚಿಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಈ ರೀತಿ ನಾವು ಬಗಲಿಗೆ ಈ ರೀತಿ ಮಾರ್ಕ್ ಹಾಕ್ಕೋಬೇಕು. ಟೇಪನ್ನು ನೀಟಾಗಿಟ್ಟು ಅದನ್ನು ಫೋಲ್ಡ್ ಮಾಡಿ ಬಗಲಿಗೆ ಒಯ್ಯಬೇಕು. ಎಲ್ ಶೇಪಲ್ಲಿ ನಿಮಗೆ ಅಳತೆ ಕರೆಕ್ಟ್ ಸಿಗುತ್ತೆ. ಈ ಮೆಜರ್ಮೆಂಟಲ್ಲೇ ನೀವು ಕಟ್ ಮಾಡಿರಿ, ಶೋಲ್ಡರ್ ಡ್ರಾಪ್ ಆಗಲ್ಲ. ಈಗ ಮೈ ಉದ್ದ ಎಷ್ಟೈತಿ ಈ ರೆಡಿ ಬ್ಲೌಸಿಂದು ಮೈ ಉದ್ದ ತಗೋತಾ ಇದ್ದೀನಿ. ಒಟ್ಟು ಲೆಂತ್ ಅಲ್ಲ, ಮೈ ಉದ್ದ ಮುಂಭಾಗದ್ದು ನೋಡ್ರಿ. ಕ್ರಾಸ್ ಬೆಲ್ಟ್ ಬಿಟ್ಟು ನಾನು ಟಕ್ಸ್ ಏನು ಹಿಡಿದಿರ್ತೀವಲ್ಲ ಅಷ್ಟಕ್ಕಷ್ಟೇ ನಾನು ಅಳತೆ ಮಾಡಿ ಮುಂಭಾಗದ ಶೇಪನ್ನು ತೆಗಿತಾ ಇದ್ದೀನಿ. ಇದನ್ನೇನಾರ ನೀವು ಕಮ್ಮಿ ಇಟ್ಟರಪ್ಪ ಅಂದ್ರೆ ಕೈ ಎತ್ತಿದಾಗ ಬ್ಲೌಸು ಮೇಲೇರೋ ಚಾನ್ಸ್ ಇರ್ತವೆ. ಆದ್ದರಿಂದ ಇದನ್ನು ಕರೆಕ್ಟಾಗೇ ಇಡಬೇಕು. ನಾವು ಅರ್ಧ ಇಂಚಾಗಲಿ ಹೆಚ್ಚಿಗೆ ಇಡಬೇಕ ಹೊರತು ಕಮ್ಮಿ ಮಾತ್ರ ತಗೋಬಾರ್ದು. ಅಂದರೆ ಮಾತ್ರ ಬ್ಲೌಸು ಎದೆ ಏರ್ತವಂತಂದು ಸಾಮಾನ್ಯವಾಗಿ ಹೇಳ್ತಿರ್ತಾರೆ. ಆ ರೀತಿ ಆಗಲ್ಲ. ಈಗ ನಾನು 12.5 ಇಂಚು ಅವ್ರದ್ದು ಲೆಂತ್ ಇದೆ, 12.5 ಇಂಚಿಗೆ ನಾನು ಇಡ್ತಾ ಇದ್ದೀನಿ. ನಂತರ ನಾನು ಕ್ರಾಸ್ ಬೆಲ್ಟನ್ನು ಸಪ್ರೇಟಾಗಿ ತಗೋತೀನಿ. ಈಗ 2.5 ಇಂಚಿಗೆ ಗೆರೆ ಎಳ್ಕೊತೀನಿ. ನೆಕ್ ಕೆಳಗೆ 2.5 ಇಂಚಿಗೆ ಮಾರ್ಕ್ ಹಾಕಿದ್ನಲ್ಲ ಅಲ್ಲಿ ಗೆರೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾನು ಲಾಸ್ಟಿಗೆ ನಿಮಗೆ ಸಮೀಪದಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಥಂಬ್ನೇಲಲ್ಲಿ ನೀವು ಝೂಮ್ ಮಾಡಿ ನೋಡಬಹುದು. ಈ ರೀತಿ ಕ್ರಾಸ್ ಆಗಿ ನೀವು ಗೆರೆಯನ್ನು ಹಾಕ್ಕೊಳ್ರಿ. ಆರ್ಮೋಲ್ ಶೇಪನ್ನು ಕೊಡ್ತೀನಿ ಇವಾಗ. ಬಗಲ್ ಶೇಪು, ಆಮೇಲೆ ನೆಕ್ ಶೇಪು. ಕೆಳಗೆ ಕೊಡಬಾರ್ದು. ಕ್ರಾಸ್ ಬೆಲ್ಟಿಗೆ ಮೇಲೆ 1.5 ಇಂಚಿಗೆ ಪಾಯಿಂಟನ್ನು ಹಾಕಬೇಕು. ಗೆರೆ ಮೇಲ್ಭಾಗನೇ ಹಾಕಬೇಕು ನೀವು. 1.5 ಇಂಚಿಗೆ ಗೆರೆಯ ಮೇಲ್ಭಾಗ ಒಂದು ಪಾಯಿಂಟನ್ನು ಮಾಡಿ. ಇದು ಕ್ರಾಸ್ ಬೆಲ್ಟಿಗೆ 1.5 ಇಂಚಿಗೆ. ಇಲ್ಲಿನೂ ಸಹ ಒಂದು ಗೆರೆಯ ಮೇಲೆ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಇದನ್ನು ಪಿರಮಿಡ್ ಶೇಪಲ್ಲಿ ಎರಡಕ್ಕೂ ಜಾಯಿಂಟನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಆರ್ಮೋಲ್ ಶೇಪನ್ನು ಕೊಡ್ತೀನಿ. ಇಲ್ಲಿ ನೆಕ್ ಶೇಪನ್ನು ಕೊಡ್ತೀನಿ. ಅರ್ಧ ಇಂಚು ನೆಕ್ ಶೇಪಿಗೆ ರೌಂಡನ್ನು ಹಾಕ್ತಾ ಇದ್ದೀನಿ. ಈ ರೀತಿ ರೌಂಡಾಗಿ ಹಾಕ್ರಿ. ನಂತರ ಬಗಲಿಗೆ ಮುಂದಿನ ಭಾಗ 3/4 ಇಂಚು, ಹಿಂದಿನ ಭಾಗ 1.5 ಇಂಚು. 3/4 ಇಂಚಿಗೆ ಒಂದು ಭಾಗ, 1.5 ಇಂಚಿಗೆ ಒಂದು ಶೇಪನ್ನು ಆರ್ಮೋಲ್ ಶೇಪನ್ನು ಟಿಕ್ ಮಾಡಿ ಈಗ ಕ್ರಾಸ್ ಬೆಲ್ಟಿನ ಮಾರ್ಕನ್ನು ಹಾಕ್ತಾ ಇದ್ದೀನಿ ನಾನು ಟ್ರಯಾಂಗಲ್ ಶೇಪಲ್ಲಿ. ಇಲ್ಲಿ ಆರ್ಮೋಲ್ ಶೇಪು ಫಸ್ಟಿಂದ
3/4 ಇಂಚಿಗೇನು ಹಾಕಿದ್ನಲ್ಲ ಈಗ ಟಕ್ಸಿನ ಶೇಪನ್ನು ಕೊಡ್ತೀನಿ. ಯಾವ ರೀತಿ ನಾನು 4 ಕಡೆ ಶೇಪನ್ನು ಹಾಕ್ತೀನಿ, ಯಾವ ರೀತಿ ಅದು ಮಾರ್ಕು ಸರ್ಕಲ್ ಆಕಾರ ಬರಬೇಕು ಅಂತಂದು ತೋರಿಸ್ತೀನಿ. ಈಗ ಹಿಂಬದಿಯ ಭಾಗವನ್ನು ಬ್ಯಾಕ್ ಸೈಡ್ ಭಾಗವನ್ನು ತೆಗೆದಿಡ್ತೀನಿ ನಾನು ಕಟ್ ಮಾಡಿ. ಮುಂದಿಂದಷ್ಟು ಸಪ್ರೇಟಾಗಿ ಮಾರ್ಕ್ ಹಾಕಿ ನಿಮಗೆ ತೋರಿಸ್ತೀನಿ. ಇದರಲ್ಲಿ 4 ಟಕ್ಸನ್ನು ಮಾರ್ಕ್ ಹಾಕ್ತೀನಿ. ನಾವು ಕ್ರಾಸ್ ಬೆಲ್ಟಿಗೇನು 1.5 ಇಂಚಿಗೆ ಮಾರ್ಕ್ ಹಾಕಿದ್ನಲ್ಲ, ಅಲ್ಲಿಂದ 1 ಇಂಚು ಮೇಲ್ಗಡೆಗೆ ನಾನು ಒಂದು ಮಾರ್ಕನ್ನು ಹಾಕ್ತೀನಿ. ಮಾರ್ಕನ್ನು ಹಾಕಿ ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನಂತರ ಅದನ್ನು 3 ಇಂಚಿಗೆ ಮುಂದುವರಿಸ್ರಿ. ಒಂದು ಇಂಚಿಗೆ ಮಾರ್ಕ್ ಹಾಕಿದ್ರಲ್ಲ ಅಲ್ಲಿಂದ ಮತ್ತು ಇಲ್ಲಿ ಕ್ರಾಸ್ ಬೆಲ್ಟ್ ಮೇಲೇನೂ ಒಂದು 3 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ರಿ. ಇಲ್ಲಿಂದ ಇಲ್ಲಿಗೆ 1 ಇಂಚು ತಗೋಬೇಕು. ನಾವು ಕ್ರಾಸ್ ಬೆಲ್ಟಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಂದ 1 ಇಂಚಿಗೆ ಮೇಲೆ ಒಂದು ಟಿಕ್ ಹಾಕ್ಕೋಬೇಕು. ಇಲ್ಲಿ 4 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ರಿ. 3.5 ಇಂಚಿಗೆ ಹಾಕ್ಕೊಂಡ್ರೂ ನಡೀತದೆ. ಒಂದು ಮಾರ್ಕನ್ನು ಹಾಕ್ರಿ. ಆಮೇಲೆ ಕ್ರಾಸ್ ಬೆಲ್ಟಿಗೆ ಮಾರ್ಕ್ ಹಾಕಿರ್ತೀರಲ್ಲ ಅಲ್ಲಿಂದ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ರಿ. ಇದನ್ನು 5 ಇಂಚಿಗೆ ಗೆರೆಯನ್ನು ಎಳ್ಕೋಬೇಕಿಲ್ಲಿ. ಟಕ್ಸು 5 ಇಂಚಿಂದು ಒಂದು ಟಿಕ್ಕಿಯನ್ನು ಹಾಕ್ರಿ. ಇಲ್ಲಿ 3 ಇಂಚು 2.5ಇಂದ 3 ಇಂಚಿನ ತನಕ ಒಂದು ಟಕ್ಸಿನ ಗೆರೆಯನ್ನು ಹಾಕ್ಕೋಬೇಕು. ಆಮೇಲೆ ನಾವೇನು 3 ಇಂಚಿಗೆ ಒಂದು ಟಿಕ್ಕಿ ಹಾಕಿದ್ವಲ್ಲ ಅಲ್ಲಿಂದ 1.5 ಇಂಚಿಗೆ ಇನ್ನೊಂದು ಟಿಕ್ಕಿಯನ್ನು ಹಾಕಬೇಕು. ಆಮೇಲೆ ಇಲ್ಲಿಂದ ಮೇಲೆ 1.5 ಇಂಚಿಗೆ ಮಾರ್ಕನ್ನು ಹಾಕಿ ಈ ಮಾರ್ಕಿಗೆ ಪಿರಮಿಡ್ ಶೇಪಲ್ಲಿ ಗೆರೆಯನ್ನು ಹಾಕಬೇಕು. ಇದು 3 ಇಂಚ್ ಹಾಕ್ರಿ. ಇದು 4.5 ಇಂಚು. ಇಲ್ಲಿಂದ ಇಲ್ಲಿಗೆ 2.25 ಆದರೂ ಹಾಕ್ಬೋದು, 3 ಆದರೂ ಹಾಕ್ಬೋದು. ಈ ರೀತಿ ನೀವು ಟಕ್ಸಿಗೆ ಹಾಕಿದಾಗ ಮಧ್ಯ ಸರ್ಕಲ್ ಥರ ಒಂದು ವೃತ್ತ ಬರಬೇಕು. ಆ ರೀತಿ ಬಂತಪ್ಪ ಅಂದ್ರೆ ನಿಮಗೆ ಟಕ್ಸು ಕರೆಕ್ಟಾಗಿ ಕೂಡ್ತವು. ಈ ಶೇಪಲ್ಲಿ ಮಾರ್ಕು ಬರಬೇಕು ಅಂದ್ರೆ ಮಾತ್ರ ಟಕ್ಸು ಕರೆಕ್ಟಾಗಿ ಬಂದಿದ್ದಾವೆ ಅಂತ ಅರ್ಥ. ನೀವು ಪರ್ಫೆಕ್ಟ್ ಆಗೋ ತನಕನೂ ಈ ರೀತಿ ನೀವು ಮಾರ್ಕ್ ಹಾಕ್ಕೊಂಡೆ ಕೆಲಸ ಮಾಡಿ. ಇಲ್ಲಿ ನೆಕ್ ಶೇಪನ್ನು ನೋಡಿ 2.5 ಇಂಚಿಗೆ ನಾನು ಬ್ರಾಡ್ ತೊಗೊಂಡಿದ್ದೀನಿ. ಬಗಲು 6 ಇಂಚನ್ನು ಬಗಲ್ ಶೇಪಿಗೆ ಇಟ್ಟಿದ್ದೀನಿ. ಇದೆಲ್ಲ ಮಾರ್ಕನ್ನು ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದರೆ ಮಾತ್ರ ನಿಮಗೆ ಟಕ್ಸು ಕರೆಕ್ಟಾಗಿ ಕೂಡ್ತಾವೆ. ನೀವು ಕೈ ಕುಂದ್ರೋ ತನಕನೂ ನೀವು ಈ ಥರ ಮಾರ್ಕ್ ಹಾಕಿನೇ ನೀವು ಕೆಲಸ ಮಾಡಬೇಕಾಗುತ್ತೆ. ಒಂದು 4-5 ಬ್ಲೌಸ್ ನೀವು ಪರ್ಫೆಕ್ಟಾಗಿ ಈ ಥರ ನೀವು ಹೊಲಿದ್ರಿ ಅಂದ್ರೆ ಆಮೇಲೆ ನೀವು ಮಾರ್ಕ್ ಹಾಕೋ ಅವಶ್ಯಕತೆ ಇಲ್ಲ, ಅಂದಾಜಲ್ಲೇ ನೀವು ಮಾಡ್ಬೋದು. ಈಗ ನೀವು ಸ್ಟಾರ್ಟಿಂಗ್ ಆದ್ದರಿಂದ ಈ ಥರ ಮಾರ್ಕ್ ಹಾಕ್ಕೊಂಡು ನೀವು ಬ್ಲೌಸ್ ಕಟ್ ಮಾಡೋದಾಗಲಿ ಸ್ಟಿಚ್ ಮಾಡೋದಾಗಲಿ ಮಾಡಿದರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.